ಈ ಥರ ಹಾರ್ನ್ ಎಲ್ಲಿಯಾದ್ರೂ ನೋಡಿದ್ದೀರಾ ನೀವು? ನಮ್ಮದು ಗಾಡಿ ವೋಕ್ಸ್ವ್ಯಾಗನ್ ಆಯಿತಾ, ನನ್ನ ಗಾಡಿಗೆ ಹಾರ್ನ್ ನೋಡಿ ಯಾವ ಥರ ಅಂತ. ಹಾಯ್ ಗಾಯ್ಸ್, ನಮ್ಮ ಹೊಸ ವ್ಲಾಗಿಗೆ ನಿಮಗೆ ಸ್ವಾಗತಿಸುತ್ತಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಲ್ನಾಡ್ ಆ್ಯಂಡ್ ಮಿಸಸ್ ಬ್ಯಾಂಗ್ಳೂರು. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೇನೆ. ಸುತ್ತಲೂ ಕಾಫಿ ತೋಟ, ಅದರ ಮಧ್ಯದಲ್ಲಿ ನಮ್ಮದೊಂದು ಪುಟ್ಟ ಮನೆ ಹಿಂದ್ಗಡೆ ನೋಡಿ ಅಡಿಕೆ ತೋಟ, ಬೆಟ್ಟ ಆಗ್ಬೋದು, ಇಷ್ಟೊಂದು ಇದೆ ಅಲ್ವಾ. ನೇಚರ್ ಮಧ್ಯದಲ್ಲಿ ಇರಲಿಕ್ಕಂತೂ ತುಂಬಾ ಖುಷಿಯಾಗುತ್ತೆ. ನಾವಿವಾಗ ಬಾಳೆಹೊನ್ನೂರಿಗೆ ಹೋಗುವ ಅಂತ ಹೊರಟಿದ್ದೇವೆ ಇಲ್ಲಿಂದ. ಇಲ್ಲಿ ಸ್ವಲ್ಪ ಕೆಲಸ ಆಗ್ತಿರೋದ್ರಿಂದ ಕಾರೆಲ್ಲ ತುಂಬಾ ಡಸ್ಟ್ ಆಗಿತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಸ್ವಲ್ಪ ಕಾರೆಲ್ಲ ವಾಶ್ ಮಾಡ್ತಿದ್ದಾರೆ. ಬಂದು 1 ವೀಕ್ ಆಯಿತು. ಹಾಗಾಗಿ ಅತ್ತೆ ಮನೆಗೆ ಸ್ವಲ್ಪ ಹೋಗಿ ಬರೋಣ ಅಂತ ಹೊರಟ್ವಿ ಬಾಳೆಹೊನ್ನೂರಿಗೆ. ಅವರು ಇರೋದು ಬಾಳೆಹೊನ್ನೂರಲ್ಲಿ. ಹಾಗೆ ಇದು ನೋಡಿ ಚಿಕ್ಕು ಮರ, ಫುಲ್ ಇದರಲ್ಲಿ ಕಾಯಿ ಬಿಟ್ಟಿದೆ. ಆ್ಯಂಡ್ ನಾವು ಹೊರಟು ಮನೆಯಿಂದ ಸ್ವಲ್ಪ ದೂರದಲ್ಲೇ ನಾನು ವೀಡಿಯೋ ಮಾಡೋಣ ಅಂತ ಮೊಬೈಲ್ ತೆಗೆದು ವೀಡಿಯೋ ಮಾಡ್ತಿರ್ಬೇಕಾದ್ರೆ ಕಾಡು ಉಂಟಲ್ವಾ, ಅದು ಸಡನ್ ಆಗಿ ರೋಡ್ ಕ್ರಾಸ್ ಆಯಿತು. ಅದು ನೋಡಿ ನನ್ನ ಫೋನಲ್ಲಿ ಕ್ಯಾಪ್ಚರ್ ಆಗಿದೆ ಆಯಿತಾ. ಇಲ್ಲಂತೂ ನಮಗೆ ತುಂಬಾ ಕಾಡು ಪ್ರಾಣಿಗಳನ್ನು ನೋಡಲಿಕ್ಕೆ ಸಿಗುತ್ತೆ. ನಾವು ಒಬ್ಬರಿಗೆ ವೆಯ್ಟ್ ಮಾಡ್ತಿದ್ದೇವೆ. ನಮ್ಮದು ಗಾಡಿದು ಹಾರ್ನ್ ಹಾಳಾಗಿದೆ ಆಯಿತಾ. ಹಾರ್ನ್ ಮಾಡಿ ಗಾಡಿದ್ದು ಹಾರ್ನ್ ಹಾಳಾಗಿದೆ. ಹಾಗೆ ಈಗ ಅಲ್ಲಿ ಸರಿ ಮಾಡಲಿಕ್ಕೆ ಹೋಗುವ ತನಕ ನಮಗೆ ಈಗ ಬೇರೆ ಆಲ್ಟ್ರ್ ಏನಾದರೂ ಬೇಕಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ ಒಂದು ಕಂಡು ಹಿಡಿದಿದ್ದಾರೆ ನೋಡಿ. ಇವಾಗ ಈ ಥರ ಹಾರ್ನ್ ಎಲ್ಲಿಯಾದ್ರೂ ನೋಡಿದ್ದೀರಾ ನೀವು? ನಮ್ಮದು ಗಾಡಿ ವೋಕ್ಸ್ವ್ಯಾಗನ್ ಆಯಿತಾ, ನನ್ನ ಗಾಡಿಗೆ ಹಾರ್ನ್ ನೋಡಿ ಯಾವ ಥರ ಅಂತ. ಪರವಾಗಿಲ್ಲ ಅಲ್ವಾ, ಸೌಂಡ್ ಆದರೆ ಆಯಿತು, ಯಾವುದಾದ್ರೆ ಏನು ಅಷ್ಟೇ. ಮತ್ತು ಇಲ್ಲೊಂದು ಬೆಟ್ಟ ಕಾಣ್ತಾ ಉಂಟಲ್ಲ, ಇದು ಮೇರ್ತಿ ಬೆಟ್ಟ ಅಂತ ಹೇಳ್ತಾರೆ. ಇದು ಕರ್ನಾಟಕದಲ್ಲಿ 2nd ಪ್ಲೇಸಲ್ಲಿ ಉಂಟಂತ ಹೇಳ್ತಾರೆ, ಅಂದರೆ ಹೈಯೆಸ್ಟ್ ಬೆಟ್ಟದಲ್ಲಿ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಂಪೌಂಡ್ ಮೇಲೆ ಈ ಥರ ಹೂವಿದ್ದು ಬಳ್ಳಿ ಹಾಕಿದ್ದಾರೆ ಆಯಿತಾ. ಇದಂತೂ ನೋಡಲಿಕ್ಕೆ ತುಂಬಾ ಚೆಂದ ಕಾಣುತ್ತೆ. ಮತ್ತು ಇವಾಗ ನಾವು ಬಾಳೆಹೊನ್ನೂರಿಗೆ ಬಂದ್ವಿ. ಇಲ್ಲಿ ನನ್ನ ಹಸ್ಬೆಂಡ್ಗೆ ಒಂದು ಪಾರ್ಸಲ್ ಬಂದಿತ್ತು, ಹಾಗಾಗಿ ಅವರು ಓಪನ್ ಮಾಡ್ತಿದ್ದಾರೆ. ಅದು ನೋಡಿದರೆ ತುಂಬಾ ಗಮ್ ಟೇಪ್ ಹಾಕಿದ್ರು. ಹಾಗೆ ಇದನ್ನು ಓಪನ್ ಮಾಡಲಿಕ್ಕೆ ಆಗಲ್ಲ ಅಂತ ಮನೆಗೆ ತಗೊಂಡು ಬಂದ್ವಿ. ಮತ್ತು ನಾನು ಬಾಳೆಹೊನ್ನೂರಿಗೆ ಬಂದು ಸುಮಾರು ದಿನ ಆಗಿತ್ತು, ಒಂದು 2.5 ತಿಂಗಳಾಗಿತ್ತು. ಹಾಗೆ ಬಾಳೆಹೊನ್ನೂರು ಬಸ್ ಸ್ಟ್ಯಾಂಡಲ್ಲಿ ನೋಡಿ ಈ ಥರ ಎಲ್ಲ ಹಾಕಿದ್ದಾರೆ ಆಯಿತಾ ಹೊಸದಾಗಿ. ಇದು ಇನ್ಸ್ಟಾದಲ್ಲಿ ಎಲ್ಲ ತುಂಬ ಜನರದ್ದು ನೋಡಿದ್ದೇನೆ, ಇವತ್ತು ಡೈರೆಕ್ಟಾಗಿ ನೋಡಲಿಕ್ಕೆ ಸಿಕ್ಕಿತು. ಮತ್ತು ನಾನಿಲ್ಲಿ ಬಂದು ನನಗೆ ಐಬ್ರೋಸ್ ಎಲ್ಲ ಮಾಡಲಿಕ್ಕಿತ್ತು. ನಾನು ಹೋಗಿ ಮಾಡಿ ಬಂದೆ. ನನ್ನ ಹಸ್ಬೆಂಡ್ ಸಲೂನಿಗೆ ಹೋಗಿ ಬರ್ತೇನೆ ಅಂತ ಹೇಳಿದರು. ಅವರು ನನ್ನದಾದರೂ ಕೂಡ ಅವರದ್ದಾಗಿರಲಿಲ್ಲ. ಮತ್ತು ಜೋರು ಮಳೆ ಸಹ ಬರ್ತಾ ಇತ್ತು. ಹಾಗೆ ನಾನು ಕಾರಲ್ಲಿ ಕೂತ್ಕೊಂಡಿದ್ದೆ. ಇದು ನೆಕ್ಸ್ಟ್ ಡೇ. ನಿನ್ನೆ ಅತ್ತೆ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ನಾನು ವೀಡಿಯೋ ಮಾಡಲಿಕ್ಕೆ ಸರಿಯಾಗಲಿಲ್ಲ ನನಗೆ. ಅಂದರೆ ಇವಾಗ ಸ್ಟಾರ್ಟಿಂಗ್ ಅಲ್ಲ, ನನಗೆ ಅವರ ಮುಂದೆ ವೀಡಿಯೋ ಎಲ್ಲ ತೆಗಿಲಿಕ್ಕೆ ಕೂಡ ಸರಿಯಾಗಲಿಲ್ಲ. ಅವರಿಗೆ ಕೂಡ ಸ್ವಲ್ಪ ಪ್ರೈವೇಸಿ ಬೇಕಲ್ಲ, ಹಾಗಾಗಿ. ಇದು ಇವಾಗ ನಾವು ಪಿಕಪ್ಪಲ್ಲಿ ಹೋಗ್ತಾ ಇದ್ದೇವೆ. ಅಂದರೆ ನನ್ನ ಹಸ್ಬೆಂಡ್ ಅಲ್ಲಿ ಕೆಲಸ ಎಲ್ಲ ಮಾಡ್ತಾರಲ್ಲ ಜನ, ಅವರನ್ನು ನೋಡಲಿಕ್ಕೆ ಹೋದರು. ಹಾಗೆ ಪಿಕಪ್ಪಲ್ಲಿ ಹೋಗುವಾಗ ನನಗೆ ಸಹ ಬರ್ತೀಯಾ ಕೇಳಿದರು. ನಾನು ಸಹ ಸರಿ ಹೋಗುವ ಅಂತ ಹೋದೆ. ಹೋಗುವಾಗ ನೋಡಿದರೆ ಇಲ್ಲಿ ಅಂದರೆ ನೈಟ್ ಸ್ವಲ್ಪ ಮಳೆ ಬಂದಿತ್ತು. ಒಂದು ಮಳೆಗೇ ನೋಡಿ ಮರ ಎಲ್ಲ ಬಿದ್ದಿದೆ. ಹಾಗೆ ನನ್ನ ಹಸ್ಬೆಂಡ್ ಮತ್ತು ಅವರ ಕಸಿನ್ ಬ್ರದರ್ ಒಬ್ಬ ಇದ್ದ. ಹಾಗೆ ಅವರಿಬ್ಬರು ಸೇರಿ ಆ ಮರವನ್ನು ದೂಕ್ತಿದ್ದಾರೆ. ತೋಟ ಸುತ್ತಲಿಕ್ಕೆ ಹೋಗುವ ಅಂತ ನೋಡಿದರೆ ಒಂದು ಕಡೆ ಟ್ರ್ಯಾಕ್ಟರ್ ಅಡ್ಡ ನಿಂತಿತ್ತು, ಅದನ್ನು ತೆಗೆದು ಸೈಡಿಗೆ ಇಟ್ಟರು. ಇವಾಗ ಮರ ಬಿದ್ದಿದೆ, ಅದನ್ನು ಸಹ ಸೈಡಿಗೆ ಇಟ್ಟರು. 3ನೇ ತಡೆ ಅಂತ ಬರ್ತದಂತ ಗೊತ್ತಿಲ್ಲ. ಇಲ್ಲಿ ಬೆಟ್ಟದ ಮೇಲೆ ಅಲ್ಲ ತೋಟ ಇರೋದು, ಹಾಗಾಗಿ ಸಮತಟ್ಟಾಗಿರುವುದಿಲ್ಲ. ಈ ಥರ ಏರು ತಗ್ಗಿರುತ್ತೆ ಪ್ಲೇಸ್. ಅದರಲ್ಲೇ ಕಾಫಿ ಗಿಡ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ಇದೆಲ್ಲ ಕಾಫಿ ಗಿಡ. ಇವಾಗ ಸೀಸನ್ ಮುಗ್ದಿದೆ, ಹಣ್ಣೆಲ್ಲ ಕೊಯ್ದಿದ್ದಾರೆ ಕಾಫಿದ್ದು. ಇವಾಗ ಮರ ಕಸಿ ಆಗ್ತಾ ಉಂಟು. ಹಾಗೆ ನನ್ನ ಹಸ್ಬೆಂಡ್ ಹೋಗ್ತಿದ್ದಾರೆ ಅದನ್ನು ನೋಡ್ಲಿಕ್ಕಂತ. ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಇದು ಕಸಿನ್ ಇಬ್ಬರು ಕೂಡ ಸೇರಿಕೊಂಡು ಹೋಗ್ತಾ ಇದ್ದೇವೆ ಗಾಡಿಯಲ್ಲಿ. ನೋಡಿ ಇಲ್ಲೆಲ್ಲ ರೋಡ್ ಈ ಥರನೇ ಇರುತ್ತೆ, ರೋಡೆಲ್ಲ ಸರಿಯಾಗಿರುವುದಿಲ್ಲ. ಮತ್ತು ಇಲ್ಲಿ ಪುಟ್ಟ ಕೆರೆ ಒಂದು ಮಾಡಿದ್ದಾರೆ. ತೋಟಕ್ಕೆಲ್ಲ ನೀರು ಬೇಕಾಗ್ತದಲ್ವ, ಹಾಗಾಗಿ. ಅಂದರೆ ಇದು ಹೈಟಲ್ಲಿರೋದ್ರಿಂದ ನೀರೆಲ್ಲ ಕೆಳಗೆ ಹರಿದುಕೊಂಡು ಹೋಗುತ್ತೆ ಅಲ್ವಾ, ಹಾಗಾಗಿ ಇಲ್ಲಿ ತೋಟಕ್ಕೆ ನೀರು ಬೇಕಂತ ಈ ಥರ ಕೆರೆ ಒಂದು ಮಾಡ್ಕೊಳ್ತಾರೆ.
ಇವಾಗ ನಾವು ತೋಟದ ಮೇಲೆ ಬಂದಾಯಿತು, ತೋಟ ತುದಿಯಲ್ಲಿದ್ದೇವೆ ಇವಾಗ ನಾವು. ಅಲ್ಲಿ ನೋಡ್ಬೋದು ಎಷ್ಟು ಚೆಂದ ಕಾಣ್ತಾ ಉಂಟಲ್ವ, ಬೆಟ್ಟ ಗುಡ್ಡ ಎಲ್ಲ. ಮರಕಸಿ ಕೂಡ ಮಾಡಿದ್ದಾರೆ. ಫಸ್ಟಿಗೆಲ್ಲ ಇಲ್ಲಿ ಅಷ್ಟು ಕ್ಲೀನಾಗಿ ಕಾಣ್ತಿರ್ಲಿಲ್ಲ, ಮರದಲ್ಲಿ ಎಲ್ಲ ತುಂಬ ಕೊಂಬೆ ಎಲ್ಲ ಇತ್ತಲ್ವ. ಇವಾಗ ಮರಕಸಿ ಎಲ್ಲ ಮಾಡಿದ್ರಿಂದ ತುಂಬ ನೀಟಾಗಿ ಕಾಣ್ತಾ ಉಂಟು. ನೋಡ್ಬೋದು ಎಷ್ಟು ಚೆಂದ ಉಂಟಂತ ನೇಚರ್. ನೋಡಿ ಇಲ್ಲಿ ಕೂಡ ಮುಂದೆ ಹೋಗುವಾಗ ಒಂದು ಸಣ್ಣ ಮರ ಬಿದ್ದಿದೆ ಆಯಿತಾ, ಮತ್ತು ಅದನ್ನು ಕೂಡ ಸೈಡಿಗೆ ಹಾಕ್ತಿದ್ದಾರೆ. ನಾವಿವಾಗ ಬೌಂಡ್ರಿ ಲೈನ್ ತನಕ ಹೋಗಿ ಸ್ವಲ್ಪ ಬೆಟ್ಟ ಹತ್ತುವ ಅಂತ ಹೋಗ್ತಾ ಇದ್ದೇವೆ ನಾವು ಮಾತ್ರ. ನೋಡಿ ನಾವಿವಾಗ ಎಷ್ಟು ಹೈಟಿಗೆ ಬಂದಿದ್ದೇವೆ ಅಂದರೆ ನಾನಿವಾಗ ಝೂಮ್ ಮಾಡಿ ತೋರಿಸ್ತೇನೆ ನೋಡಿ. ನೋಡಿ ಈ ಪ್ಲೇಸಲ್ಲಿ ನಾವಿದ್ದದ್ದು, ಇದು ಕಾಫಿ ಒಣಗಿಸುವ ಕಣ ಆಯಿತಾ, ಅದರ ಸೈಡಲ್ಲಿ ನಮ್ಮದು ಮನೆ ಇರೋದು. ನಾವೀಗ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೇವೆ, ಎಷ್ಟು ಹೈಟಲ್ಲಿ ನಾವಿದ್ದೇವೆ ನೋಡಿ. ಇದ್ದಾರೆ ಇವರು, ನಾನು ಸಹ ಬೇಗ ಹೋಗಿ ಅವರೊಟ್ಟಿಗೆ ಮುಟ್ತೇನೆ. ನೋಡಿ ನಾವು ಅಲ್ಲಿಂದ ಬಂದಿದ್ದೇವೆ, ಮೇಲೆ ಹೋಗಿ ತೋರಿಸ್ತೇನೆ. ನಾವೀಗ ಒಂದು ಪ್ಲ್ಯಾನ್ ಉಂಟು, ನನ್ನ ಹಸ್ಬೆಂಡಿದು ತಮ್ಮನವರೆಲ್ಲ ಬರ್ತಿದ್ದಾರೆ, ಅವರಿಗೆಲ್ಲ ಇವತ್ತು ಲೀವು, ಹಾಗೆ ಬರ್ತಾ ಇದ್ದಾರೆ. ಹಾಗೆ ಬಿರಿಯಾನಿ ಮಾಡುವ ಪ್ಲ್ಯಾನ್ ಉಂಟು. ಬಿರಿಯಾನಿ ಮಾಡಿದರೆ ಇಲ್ಲೇ ತಂದು ಮೇಲೆ ಬೆಟ್ಟದ ಮೇಲೆ ಕೂತ್ಕೊಂಡು ತಿನ್ನುವನಾ ಅಂತ ಒಂದು ಪ್ಲ್ಯಾನ್ ಉಂಟು, ನೋಡುವ. जी आर्डर मारी अच्छी पाक रखो अंग वीडियो ये पबजी खेलते हैं ना, ऐसा हो गया, घर उधर थोड़ा घर इधर थोड़ा घर. ಮಳೆಗಾಲದಲ್ಲಿ ಅಂತೂ ಇದನ್ನು ನೋಡಲಿಕ್ಕೆ ಫುಲ್ ಹಚ್ಚ ಹಸಿರಾಗಿರುತ್ತೆ ಆಯಿತಾ, ತುಂಬ ಚೆಂದ ಕಾಣುತ್ತೆ ಇಲ್ಲಿಂದ ನೋಡಬೇಕಾದ್ರೆ. ಇದು ಬೆಟ್ಟದ ಮೇಲೆ ನೀವು ನೋಡ್ತಿದ್ದೀರಲ್ಲ, ನಿಮಗೆ ಕಾಣ್ಬೋದು 2 ಶೇಡ್ ಇದೆ. ಅದು ಮೇಲೆ ಉಂಟಲ್ಲ, ಮೇಲೆ ಸ್ವಲ್ಪ ಡಾರ್ಕ್ ಆಗಿ ಉಂಟಲ್ಲ, ಅದು ಅಂದರೆ ಮೊನ್ನೆ ಬೆಂಕಿ ಬಿದ್ದಿತ್ತಂತೆ ಇಲ್ಲಿ ಬೆಟ್ಟದ ತುದಿಯಲ್ಲಿ. ಅಂದರೆ ಬಿಸಿಲು ತುಂಬಾ ಇರುವಾಗ ಬೆಟ್ಟದ ಮೇಲಿರುವ ಹುಲ್ಲೆಲ್ಲ ಒಣಗಿರ್ತದಲ್ವ, ಹಾಗಾಗಿ ಕೆಲವೊಮ್ಮೆ ಬೆಂಕಿ ಬೀಳ್ತದೆ. ಹಾಗೆ ಮೊನ್ನೆ ಎಲ್ಲ ಬೆಂಕಿ ಬಿದ್ದಿತ್ತಂತೆ ಇಲ್ಲಿ. ನೋಡಿ ಇನ್ನೂ ಸಹ ಬರಲಿಲ್ಲ, ಅಲ್ಲಿದ್ದಾರೆ ನೋಡಿ, ಕಾಣಿಸ್ತಾ ಉಂಟು. ಬಿರಿಯಾನಿಗೆ ನೀರುಳ್ಳಿ ಕಟ್ ಮಾಡ್ತಿದ್ದೇವೆ, ನೀರುಳ್ಳಿ ಎಲ್ಲ ಸಿಪ್ಪೆ ತೆಗಿತಿದ್ದೇನೆ. ಬಿರಿಯಾನಿ ಮಾಡುವ ಶೆಫ್ ನೋಡಿ ಹೇಗೆ ಮಲಗಿದ್ದಾರಂತ. ಸುಮ್ಮನೆ ರೆಡಿ ಮಾಡೋದೆಲ್ಲ ನಾವು, ಸುಮ್ಮನೆ ಬಂದ ಇದು ಪಾತ್ರೆಯಲ್ಲಿ ಹೀಗೆ ಸೌಂಡನ್ನು ಅಲ್ಲಾಡಿಸಿದಷ್ಟೇ. ಮತ್ತೆ ಹೇಳೋದು ಬಿರಿಯಾನಿ ನಾನು ಮಾಡಿದೆ ಅಂತ, ಕ್ರೆಡಿಟ್ ಎಲ್ಲ ಅವರಿಗೆ, ಕಷ್ಟಪಡೋದೆಲ್ಲ ನಾವು. ನೋಡಿ ನನ್ನ ಗಂಡನದ್ದು ತಮ್ಮನವರೆಲ್ಲ ಬಂದಿದ್ದಾರೆ. ಒಬ್ಬ ಅಂತೂ ಪೇಷಂಟ್ ಆಗಿದ್ದಾನೆ ಬಂದ ತಕ್ಷಣ. ಇಲ್ಲಿ ಒಂದು ಕಡೆ ಬಿರಿಯಾನಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಸಿಂಪಲಾಗಿ ರೈಸ್ ಮಾಡಿ ಚಿಕನ್ ಸುಕ್ಕ ಏನಾದರೂ ಮಾಡಿ ದಾಲ್ ಸಾಂಬಾರು ಮಾಡುವ ಅಂತ ಎನಿಸಿದ್ದು. ಮತ್ತು ನೋಡಿದರೆ ಇವರೆಲ್ಲ ಬಿರಿಯಾನಿ ಬೇಕಂತ ಹೇಳಿದರು, ಹಾಗೆ ಬಿರಿಯಾನಿಗೆ ಮಾಡ್ತಾ ಇದ್ದೇವೆ. ಇಲ್ಲಿ ಶಾಪೆಲ್ಲ ತುಂಬ ದೂರ ಉಂಟು, ಹಾಗೆ ಅವರಿಗೇ ಬರುವಾಗವೇ ಹೇಳಿದ್ವಿ, ಬರುವಾಗಲೇ ಚಿಕನ್ ಮತ್ತು ಬಿರಿಯಾನಿಗೆ ಬೇಕಾಗುವ ಐಟಮ್ಸ್ ಎಲ್ಲ ತರಲಿಕ್ಕೆ ಹೇಳಿದ್ವಿ. ಹಾಗೆ ಅವರು ತಂದ ಮೇಲೆ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಮತ್ತು ಇವರು ನನ್ನ ಮದುವೆದ ಆಲ್ಬಮ್ ಎಲ್ಲ ನೋಡ್ತಿದ್ರು. ಮತ್ತು ಇಲ್ಲಿ ಮಳೆ ಕೂಡ ಬಂತು ಸಡನ್ನಾಗಿ, ಹಾಗೆ ಎಂತ ಮಾಡೋದಂತ ಗೊತ್ತಿಲ್ಲ. ನಾವು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು ಬಿರಿಯಾನಿ ತಿನ್ನುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಈ ಮಳೆ ಬಂತಲ್ವ, ಮಳೆ ಬಂದಿದ್ದರಿಂದ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಮಳೆ ಬರುವಾಗ ಅಲ್ಲಿ ಬೆಟ್ಟದ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂದರೆ ಇಲ್ಲಿ ಸ್ವಲ್ಪ ಮಳೆ ಬಂದ್ರೇ ಜಿಗಣೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹಾಗೆ ನಾವು ಹೋಗಲಿಲ್ಲ. ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಯಿತು. ನಮಗೆ ಇಲ್ಲಿ ಪಾತ್ರೆ ಅಷ್ಟು ಇಲ್ಲ, ಅಂದರೆ ನಾವಿಬ್ಬರೇ ಅಲ್ಲ ಇರೋದು, ಹಾಗೆ ಪಾತ್ರೆ ಇದ್ದ ಪಾತ್ರೆಯಲ್ಲಿ ಅಡ್ಜಸ್ಟ್ ಮಾಡಿದ್ವಿ. ಇನ್ನೊಂದುಂಟು, ಅದು ಅಂದರೆ ದೊಡ್ಡ ಪಾತ್ರೆ, ಹಾಗೆ ಇದರಲ್ಲೇ ಮಾಡಿದ್ವಿ. ಇಷ್ಟೊತ್ತು ಯಾರು ಸಹ ಬರಲಿಲ್ಲ, ಕಬಾಬಿದ್ದು ಸ್ಮೆಲ್ ನೋಡಿದ ತಕ್ಷಣ ಎಲ್ಲರೂ ಬಂದಿದ್ದಾರೆ ನೋಡಿ.
ಇಲ್ಲಿ ನೋಡಿ ಗಾಯ್ಸ್, ಕಬಾಬ್ ಖಾಲಿ ಕೊಡು ಕಬಾಬ್. ಮತ್ತೆ ಊಟ ಮಾಡುವಾಗೆಲ್ಲ ನಾವು ಬಿರಿಯಾನಿ ಮಾಡಿದ ಪಾತ್ರೆ ಸಣ್ಣದಿತ್ತು, ನಾವು ದಮ್ ಇಟ್ಟದಲ್ಲ ಬಿರಿಯಾನಿ, ಹಾಗೆ ನಮಗೆ ಮಿಕ್ಸ್ ಮಾಡಲಿಕ್ಕೆ ಸರಿ ಆಗಲಿಲ್ಲ ಅದರಲ್ಲಿ. ಹಾಗೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ನನ್ನ ಹಸ್ಬೆಂಡಿಗೆ ಎಲ್ಲರಿಗೂ ಸರ್ವ್ ಮಾಡ್ತಿದ್ದಾರೆ. ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ, ಕಬಾಬ್ ಕೂಡ ರೆಡಿಯಾಗಿದೆ. ಮತ್ತು ಇಲ್ಲೆಲ್ಲ ಬಿರಿಯಾನಿಗೆ ಸೈಡಲ್ಲಿ ಇದು ದಾಲ್ ಸಾಂಬಾರು ಮಾಡ್ತಾರೆ, ಹಾಗೆ ಅದು ಕೂಡ ರೆಡಿ ಆಯಿತು. ಮತ್ತು ರೈತ ಕೂಡ ರೆಡಿ ಆಯಿತು. ಎಲ್ಲ ನಾವು ಕೂತ್ಕೊಂಡು ಊಟ ಮಾಡ್ತಿದ್ದೇವೆ. ಬಿರಿಯಾನಿ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಮತ್ತು ಇವರಿಗೆಲ್ಲ ಅವರಣ್ಣ ಮಾಡುವ ಬಿರಿಯಾನಿ ಅಂದರೆ ತುಂಬಾ ಇಷ್ಟ, ಹಾಗೆಲ್ಲ ಎಂಜಾಯ್ ಮಾಡ್ಕೊಂಡು ತಿಂದರು. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು. ಮತ್ತು ಮಳೆ ನಿಂತಿತ್ತಲ್ವ, ಹಾಗಾಗಿ ಬೆಟ್ಟೆಲ್ಲ ಹತ್ತಿದ್ರು. ನಾನು ಹೋಗಲಿಲ್ಲ, ಅವರೆಲ್ಲ ಹೋಗಿದ್ರು. ಮತ್ತು ಹೋದವರು ನನಗೆ ಬ್ಲಾಗ್ ಕೂಡ ಎಲ್ಲ ಮಾಡಿ ತಂದಿದ್ದಾರೆ. ಬಂದಿದ್ದು 10 ನಿಮಿಷ ಫ್ರೆಂಡ್ಸ್, ಆದರೆ ಎಲ್ಲರಿಗೂ ಸುಸ್ತಾಗಿ ಬಿಟ್ಟಿದೆ. ಹಿಂಗೆ ಹೋಗ್ತಾ ಇದ್ರೆ ಆ ಕಡೆ ನೋಡಿ ಫ್ರೆಂಡ್ಸ್, ಇದು ಬೆಟ್ಟ, ಇದು ಗುಡ್ಡ, ಚೆನ್ನಾಗಿದೆ ಕಲ್ಲಲ್ಲಿ ಹಾಕೋಣ. ಕಮ್ಮಗೇನ್ ಅದು ಬೆಟ್ಟ, ಇದು ಗುಡ್ಡ, ಇಲ್ಲಿ ಹೋಗ್ತೀರ. ನಡೆಯೋಕ್ಕಾಗ್ತಿಲ್ಲ ಅಂತೇಳಿ ನಮ್ಮ ಫ್ರೆಂಡ್ ಪ್ರವೀಣ್ ಅವರಿಗೆ ಊಟ ಮಾಡಿ ಬೆಟ್ಟ ಹತ್ತಿಸ್ತಾ ಇದ್ದೀವಿ. ಅವರಿಗೆ ಹತ್ಸೋಕ್ಕಾಗ್ತಾ ಇಲ್ಲ, ಹತ್ತಕ್ಕಾಗ್ತಿಲ್ಲ. ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ಮಿಸ್ಟೇಕ್ ಪ್ರಾಬ್ಲಮ್. ಹಾಯ್ ಗಾಯ್ಸ್, ನಮ್ಮ ಹೊಸ ವ್ಲಾಗಿಗೆ ನಿಮಗೆ ಸ್ವಾಗತಿಸುತ್ತಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಲ್ನಾಡ್ ಆ್ಯಂಡ್ ಮಿಸಸ್ ಬ್ಯಾಂಗ್ಳೂರು. ಈಗ ನಾವು ಬಂದಿರೋ ಜಾಗದ ಹೆಸರೇ ಆಡಿನಕೆರೆ ಎಸ್ಟೇಟ್. ಇಲ್ಲಿ ನಾವು ಒಂದು ಹೊಸ ಬೆಟ್ಟವನ್ನು ತೋರಿಸಲು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಕಮ್ ಆನ್. ಇವರದೊಂದು ಸಣ್ಣ ಬ್ಲಾಗ್ ನೀವು ನೋಡಿದ್ರಲ್ವಾ, ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಮತ್ತು ಮಳೆ ನಿಂತಿತ್ತಲ್ವಾ, ಹಾಗೆ ನಾವು ಹೊರಡ್ತೇನೆ ಅಂತ ಹೇಳಿದರು, ಹಾಗೆ ಅವರು ಕೂಡ ಹೊರಟರು. ನಾನು ಕೂಡ ಈ ಬ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.